ಕಾರಿನ ಬಾನೆಟ್ ಮೇಲೆ ವ್ಯಕ್ತಿಯ ಎಳೆದೊಯ್ದ ಚಾಲಕ. ನಿಲ್ಸೋ, ಕಾರ್ ನಿಲ್ಸೋ ಅಂದ್ರೂ ಕೂಡ ಕಿಡಿಗೇಡಿ ಕೇಳದೆ ಕಾರನ್ನ ಚಾಲನೆ ಮಾಡಿದ್ದಾನೆ. ಕಾರಿನ ಬಾನೆಟ್ ಮೇಲೆ ವ್ಯಕ್ತಿಯ ಎಳೆದೊಯ್ದ ಚಾಲಕ. ನಿಲ್ಸೋ, ಕಾರ್ ನಿಲ್ಸೋ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಕಿಡಿಗೇಡಿ ನಿಲ್ಸೋದಿಲ್ಲ. ಕಾರು ಚಾಲಕನ ಅಟ್ಟಹಾಸವನ್ನ ನಂಜುಂಡ ಬಿಚ್ಚಿಟ್ಟಿದ್ದಾರೆ. ಗೂಡ್ಸ್ ಆಟೋದಲ್ಲಿ ಹೂ ತರುತ್ತಿದ್ದ ವೇಳೆ ನಿಂದನೆಯನ್ನ ಮಾಡಿದ್ದಾರೆ. ಚರ್ಚ್ ಸರ್ಕಲ್ನಲ್ಲಿ ಹಾರ್ನ್ ವಿಚಾರಕ್ಕೆ ಕೆಟ್ಟದಾಗಿ ಬೈದ್ರು. ಮುಂದಿನ ಸಿಗ್ನಲ್ನಲ್ಲಿ ಯಾಕೆ ಬೈದ್ರಿ ಅಂತ ಕೇಳೋಕ್ ಹೋದೆ. ಗ್ಲಾಸ್ ಇಳಿಸ್ಲಿಲ್ಲ, ಹೀಗಾಗಿ ಕಾರಿನ ಮುಂದೆ ನಾನು ನಿಂತೆ. ಆಗ ನನಗೆ ಡಿಕ್ಕಿ ಹೊಡೆದ್ರು. ತಕ್ಷಣವೇ ಬಾನೆಟ್ ಹಿಡಿದೆ. ರ್ಯಾಶ್ ಆಗಿ ಡ್ರೈವ್ ಮಾಡಿಕೊಂಡು 1 ಕಿಲೋಮೀಟರ್ ಹೋದ್ರು. ನಿಲ್ಲಿಸಿ ಅಂತ ಹೇಳಿದ್ರು, ನಿಲ್ಲಿಸ್ಲಿಲ್ಲ, ಸಾಯಿ ಅಂದ್ರು. ಬೇರೆ ಕಾರಿನವರು ಬಂದು ಅಡ್ಡ ಹಾಕಿದಾಗ ನಿಲ್ಲಿಸಿದ್ರು. ಒಂದು ಕ್ಷಣ ಭಯ ಆಯ್ತು. ಮನೆಯವರೆಲ್ಲ ನೆನಪಾದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡೋದು? ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕ್ರೌರ್ಯ ಮೆರೆದ ಕಾರು ಚಾಲಕರನ್ನ ಪೊಲೀಸರು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಕಾರಿನ ಬಾನೆಟ್ ಮೇಲೆ ವ್ಯಕ್ತಿಯ ಎಳೆದೊಯ್ದ ಚಾಲಕ. ನಿಲ್ಸೋ, ಕಾರ್ ನಿಲ್ಸೋ ಅಂತ ಎಷ್ಟೇ ಬಾರಿ ಕೇಳ್ಕೊಂಡ್ರು ಕೂಡ ಕಿಡಿಗೇಡಿ ನಿಲ್ಲಿಸಲಿಲ್ಲ. ಕಾರು ಚಾಲಕನ ಅಟ್ಟಹಾಸವನ್ನ ನಂಜುಂಡ ಅವರು ಬಿಚ್ಚಿಟ್ಟಿದ್ದಾರೆ. ಇನ್ನು ನೀವು ಕೂಡ ಒಂದು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಯಾವ ರೀತಿ ಆ ಒಂದು ಕಾರು ಚಾಲನೆಯನ್ನ ಮಾಡಿದ್ದಾರೆ ಅಂತ. ಅವ್ರು ಬೇಡ್ಕೊಳ್ತಾ ಇದ್ದಾರೆ, ನಿಲ್ಸು, ಕಾರ್ನ ನಿಲ್ಸು ಅಂತ ಬೇಡ್ಕೊಂಡ್ರು ಕೂಡ ಆ ಒಂದು ಕಾರ್ನ ನಿಲ್ಲಿಸಲಿಲ್ಲ. 1 ಕಿಲೋಮೀಟರ್ ವರೆಗೂ ಇದೇ ರೀತಿ ಚಾಲಕ ಎಳೆದೊಯ್ದಿದ್ದಾನೆ. ಹೆಸರು ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ. ನಂಜುಂಡ ಅವ್ರ ಜೊತೆ ಅರುಣ್ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ನಂಜುಂಡ ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಒಂದು ಗೂಡ್ಸ್ ಆಟೋಗೆ ಕಾರ್ ಟಚ್ ಆಗಿದ್ದಕ್ಕೆ ಗೂಡ್ಸ್ ಆಟೋ ಚಾಲಕನನ್ನ ಕಾರಿನ ಬ್ಯಾನೆಟ್ ಮೇಲೆ ಏನು ಚಾಲಕ 1 ಕಿಲೋಮೀಟರ್ ವರೆಗೂ ಸಹ ಆತನನ್ನ ಚಾಲನೆ ಮಾಡ್ಕೊಂಡು ಹೋಗಿರುವಂಥ ಘಟನೆ ನಿನ್ನೆ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣ ಸಹ ವೈರಲ್ ಆಗಿರುವಂಥದ್ದು. ಇದೀಗ ನಮ್ಮ ಜೊತೆ ಮಾತಾಡೋಕ್ಕೆ ಆ ಒಂದು ಗೂಡ್ಸ್ ಆಟೋ ಚಾಲಕ ಯಾರಿದ್ದಾರೆ, ಸೊ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತೆ ಈ ಬಗ್ಗೆ ಮಾತಾಡಿಸ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಒಂದು ಘಟನೆ ಆಯಿತು, ಏನು ಇನ್ಸಿಡೆಂಟ್ ಆಗಿತ್ತು ಸರ್? ಇದು ನಾವು ಹೊಸಕೋಟೆಯಿಂದ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತೀವಿ. ನಾವು ನಮ್ಮ ತ್ಯಾಗರಾಜ ನಗರಕ್ಕೆ ಹೂವು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ. ಹಲಸೂರು ಪೊಲೀಸ್ ಸ್ಟೇಷನ್ ಮುಂದೆ ಬಂದರೆ ಚರ್ಚ್ ಸಿಗ್ನಲ್ ಅಂತ ಇದೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಇನ್ನೊಂದು ಸಿಗ್ನಲ್ ಬರುತ್ತೆ ಇಮಿಡಿಯೇಟ್ಲಿ. ಅಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಸಿಗ್ನಲ್ ಬಿಟ್ಟಿತ್ತು, ನಮ್ಮ ಮುಂದೆ ಪಾಸ್ ಆಗ್ತಾ ಇರಲಿಲ್ಲ ಯಾರೂ. ಹಿಂದೆ ಆರನ್ ಹೊಡಿತಾನೆ ಇದ್ದರು. ಆರನ್ ಮಾಡ್ತಾ ಇದ್ದಾಗ ಏನಾಗ್ತು, ನಾವು ನಮ್ಮ ಅಕ್ಕನ ಮಗ ವೆಹಿಕಲ್ ಓಡಿಸ್ತಾ ಇದ್ದು, ರೈಟ್ ಸಿಗ್ನಲ್ ಕೈ ತೋರಿಸ್ತಾ ರೈಟಿಗೆ ಹೋಗ್ಬೇಕು ನಾವು ಅಂತ. ಆ ರೈಟಿಗೆ ಹೋಗಬೇಕು ಅಂದಾಗ ಏನಾಯಿತು, ಲೆಫ್ಟಿಂದ ಬಂದು ಸಡನ್ನಾಗಿ ಸೋಳೆ ಮಗನೆ ಅಂತ ಬೈದ. ನಾವೇನು ಟಚ್ ಆಗಿಲ್ಲ ಗಾಡಿ, ಅದೇ ಥರ ಏನು ತೊಂದರೆ ಯಾರಿಗೂ ಆಗಿರಲಿಲ್ಲ. ಅಲ್ಲಿ ಗಾಡಿ ಮೂವಾಗಿರೋ ಸರೋಗ್ತಿತ್ತು. ನೆಕ್ಸ್ಟ್ ಸಿಗ್ನಲ್ ಏನಾಯಿತು, ಗಾಡಿ ಸ್ಟಾಪ್ ಆಗಿತ್ತು ಸಿಗ್ನಲಲ್ಲಿ. ನಾವು ಅವಾಗ ಏನು ಮಾಡಿದ್ವಿ, ಹೋಗಿ ನಿಂತ್ಕೊಂಡು ಕೇಳಿದ್ವಿ. ಡೋರ್ ಹಿಂಗೆ ವಿಂಡೋ ಇದು ಮಾಡಿ ಕೇಳಿದೆ ಅವ್ರನ್ನ, ಏನಕ್ಕೆ ನನಗೆ ಬೈದ್ರಿ ಅಂತ. ವಿಂಡೋ ಇಳಿಸ್ಲೇ ಇಲ್ಲ ಅವರು. ಇಳಿಸ್ತಾ ಇದ್ದಾಗ ಏನು ಮಾಡಿದೆ, ನಾನು ಗಾಡಿ ಮುಂದೆ ಬಂದು ನಿಂತ್ಕೊಂಡೆ. ಗಾಡಿ ಮುಂದೆ ಬಂದು ಒಂದು 2 ಅಡಿ ಗ್ಯಾಪಲ್ಲೇ ನಿಂತ್ಕೊಂಡು ಏನು ಮಾಡಿದೆ, ಸೈಡ್ಗೆ ಹಾಕಿ ಅಂತ ಹೇಳಿದೆ. ಸಿಗ್ನಲ್ ಬಿಡ್ತು, ಬಂದಾಗ ಗುದ್ದಿದ ತಕ್ಷಣ ನಾನು ಅದ್ರ ಮೇಲೆ ಬಿದ್ದಿದ ತಕ್ಷಣ ನನಗೆ ಗಾಡಿ ಪಾಸ್ ರನ್ನಿಂಗೇ ಮಾಡಿಬಿಟ್ರು ಅವರು. ಸುಮಾರು 1.5 ಕಿಲೋಮೀಟ್ರ್ ಹೋದ್ರು. ಒಂದು 2 ವೀಲರ್ ಅಡ್ಡ ಬಂದು ಅವ್ರದ್ದು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಗುದ್ದಾಕೋದ್ರು. ಆಮೇಲೆ ತಿರ್ಗಾ ಮುಂದೆ ಹೋಗಿ ನಮ್ಮ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ ಎಲ್ಲ ಏನು ಮಾಡೋರು, ಆ ಗಾಡಿನೇ ಓವರ್ಟೇಕ್ ಕೊಡೋದು, ಮುಂದೆ ಸ್ಲೋ ಮಾಡಿ ಆ ಗಾಡಿ ನಿಲ್ಸೋದ್ರು ಸರ್. ಆಮೇಲೆ ಹೆಂಗೆ ಕಾರ್ ಹೆಂಗೆ ನಿಲ್ಲಿಸಿದ ಒಂದು ಚಾಲಕ? ಅದೇ ಹೇಳಿದ್ನಲ್ಲ ಸರ್, ಎಲ್ಲೋ ಡ್ರೈವರ್ಸು, ಆಟೋದವರು, ಕ್ಯಾಬು ಎಲ್ಲ ಬಂದು ಮುಂದೆ ಆ ಗಾಡಿನೇ ಓವರ್ಟೇಕ್ ಮಾಡಿ ಮುಂದೆ ಸ್ಲೋ ಮಾಡ್ಕೊಂಡ್ರು. ಹಂಗಾಗಿ ಸ್ಲೋ ಆಗಿ ನಿಂತಿದ್ದು ಗಾಡಿ. ಅಂದರೆ ಈಗ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಒಯ್ದಿದ್ದಿಲ್ಲ, ಬಟ್ ಬೇರೆ ಒಂದು ಡ್ಯಾಶ್ ಕ್ಯಾಮ್ರಾದಲ್ಲಿ ಈ ರೀತಿ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ನಿಮ್ಗೆ ಒಂದು ರೀತಿ ಹೆಲ್ಪ್ ಆಯಿತು ಅಂತ. ಎಲ್ಲೋ ಅವರೇ ಹೇಳಿದ್ದು, ಅವರು ವಿಡಿಯೋ ಮಾಡ್ಕೊಂಡು ಅವ್ರು ಹಿಂದೆ ಬರ್ತೀವಿ. ಆ್ಯಕ್ಚುಲಿ ಇವ್ರು ಪಾಸ್ ಆದಾಗ ನನ್ನ ನೋಡ್ಬಿಟ್ಟು ಮುಂದೆ ಓವರ್ಟೇಕ್ ಹೊಡ್ಕೊಂಡ್ಬಂದು ಆ ವಿಡಿಯೋ ಮಾಡಿದ್ದು ಅವರು ಆ ವಿಡಿಯೋನ ಅಪ್ಡೇಟ್ ಮಾಡಿದ್ರು. ಓಕೆ, ಆಮೇಲೆ ಏನಾಯಿತು, ನೀವು ಕಂಪ್ಲೇಂಟ್ ಕೊಟ್ಟರೆ ಈಗ ಏನು ಆಗಿದೆ ಸರ್? ಸಿನ್ಸಿಯರಾಗಿ FIR ಮಾಡಿದ್ದಾರೆ ಸರ್. ಹಲಸೂರು ಪೊಲೀಸ್ ಸ್ಟೇಷನ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ತುಂಬ ಸಿನ್ಸಿಯರಾಗಿ ಇದು ಮಾಡಿದ್ದಾರೆ. ಯಾವುದೇ ಥರ ಕಾಂಪ್ರಮೈಸು, ಯಾವುದೇ ಒಂದು ಫೋನ್ಗೆಲ್ಲ ಅಲೋ ಮಾಡಿಲ್ಲ. ತುಂಬ ಫಾಸ್ಟಾಗೇ ಮಾಡಿದ್ರು ಸರ್. ಒಮ್ಮೆ ಯಾರು ಜವಾಬ್ದಾರಿ, ನನ್ನ ಬಿಟ್ಟರೆ ಯಾರೂ ಇಲ್ಲ ಸರ್. ಹಾಗಾಗಿ ಅವರು ಅದೇ ಯೋಚನೆಯಲ್ಲೇ ಇದ್ದಾರೆ, ಏನಾರು ಆಗಿದ್ರೆ ಯಾರು ಜವಾಬ್ದಾರಿ ಅಂತ. ಏನಾಗಲ್ಲ, ಏನು ಮಾಡೋದು, ಬೇಕು ಅಂತ ಯಾರೂ ಮಾಡಲ್ಲ ಸರ್. ಅನ್ಎಕ್ಸ್ಪೆಕ್ಟಾಗಿ ಒಂದೊಂದು ಟೈಮ್ ಆಗ್ತವೆ. ಏನು
ಏನು ಅವ್ರೇನು ಪಾಪ ವಯಸ್ಸಲ್ಲಿರೋರಲ್ಲ, ನಮಗೆ ಇನ್ನೊಂದೇನೋ ಅವ್ರೇನು ನಮ್ಮ ರಿಲೇಷನಲ್ಲಿ ಆಸ್ತಿಲಿ ಪಾಲು ಕೇಳ್ತಾರೆ ಅನ್ನೋದಕ್ಕೆ. ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟಾಗಿ ಆಗಿದೆ ಅಷ್ಟೇ, ಅದನ್ನ ಬಿಟ್ಟು ಇನ್ನೇನು ತೊಂದರೆ ಇಲ್ಲ. ನೀವು ಏನು ಕೆಲಸ ಮಾಡೋದು? ಏನು ನಮ್ಮದು ಫ್ಲವರ್ ಬಿಸ್ನೆಸ್ಸು ಸರ್. ಎಷ್ಟು ಬಿಸ್ನೆಸ್ ಆಗುತ್ತೆ ಡೈಲಿ? ಆಗುತ್ತೆ ಸರ್, ಪರವಾಗಿಲ್ಲ. ಸೊ ಇದಿಷ್ಟು ಏನು ಗೂಡ್ಸ್ ಚಾಲಕರ ಮಾತಾಗಿರೋದು. ಅಂದರೆ ಅಕಸ್ಮಾತ್ ಆಗಿ ಆಗಿರುವಂಥದ್ದು, ನಾವು ಯಾವುದೇ ರೀತಿ ನಮ್ಮ ಗಾಡಿ ಮೇಲೆ ಟಚ್ ಆಗಿಲ್ಲ. ಮತ್ತು ಏಕಾಏಕಿ ಮಾತಿಗೋಸ್ಕರ ಈ ರೀತಿ ಆತ ಮಾಡಿರುವಂಥದ್ದು. ಪೊಲೀಸರು ಏನು ನಿನ್ನೆ FIR ಸಹ ದಾಖಲು ಮಾಡ್ಕೊಂಡು ಆತನನ್ನು ಬಂಧಿಸಿರುವಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಆರ್ ನ್ಯೂಸ್, ಬೆಂಗಳೂರು. ನಾವು ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿಯನ್ನ ಚಾಲಕ ಎಳೆದೊಯ್ದಿದ್ದ. ಎಷ್ಟೇ ಮನವಿ ಮಾಡಿಕೊಂಡು ಎಷ್ಟೇ ಬೇಡ್ಕೊಂಡು ಕೂಡ ನಿಲ್ಲಿಸಿರಲಿಲ್ಲ. 1 ಕಿಲೋಮೀಟರ್ವರೆಗೂ ಕೂಡ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅದೇ ರೀತಿ ಎಳೆದೊಯ್ದಿದ್ದ. ಸದ್ಯಕ್ಕೆ ಆ ಒಬ್ಬ ಚಾಲಕ ಏನಿದ್ದಾನೆ, ಕಿಡಿಗೇಡಿ ಏನಿದ್ದಾನೆ, ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಕೇವಲ ಒಂದು ಕ್ಷುಲ್ಲಕ ವಿಚಾರಕ್ಕೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು? ಜೊತೆಗೆ ಇತ್ತೀಚೆಗಂತೂ ಈ ಒಂದು ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ.